ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸುಮಾರು ಒಂದು 30 ಕೋಟಿ ವೆಚ್ಚದಲ್ಲಿ ಹೌಸಿಂಗ್ ಬೋರ್ಡಿಂದನೂ ಕೂಡ ದುಡ್ಡು ಕೊಟ್ಟಿದ್ದಾರೆ, PWD ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಈ CSR ಫಂಡಲ್ಲಿ ಕುಡಿಯೋ ನೀರಿನ ಕಟ್ಟಿಗೆಗಳು, ಆಮೇಲೆ ಐಮಾಸ್ ದೀಪಗಳು ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ನೀವೊಂದು ಕಡೆ ಅಭಿವೃದ್ಧಿ ಮಾಡ್ತಾರೆ, ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಾರೆ ಅಭಿವೃದ್ಧಿಗೆ ನಮ್ಗೆ ಹಣ ಸಿಗ್ತಾ ಇಲ್ಲ, ಒಂದು ಚರಂಡಿ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಶಾಸಕರು. ನಾನು ಅದಕ್ಕೆ ನಮ್ಮ ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಅದೇನಾದ್ರು ವಿಚಾರಗಳಿದ್ರೆ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರನ್ನ, ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿ. ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಜೆಟ್ ಪ್ರತಿಯೊಬ್ಬ ಶಾಸಕರಿಗೂ ಕೂಡ 50 ಕೋಟಿ ಹಣವನ್ನು ಕೊಡಬೇಕು ಅಭಿವೃದ್ಧಿಗೋಸ್ಕರ ಅಂತೇಳಿ ತೀರ್ಮಾನ ಮಾಡಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿವಸದಲ್ಲಿ 50 ಕೋಟಿ ಹಣನ ಕೊಡ್ತಾರೆ. ಅವರ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಮಾಡಲಿ. ಕೆಲವರಿಗೆ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಸೂಕ್ತ ವೇದಿಕೆಯಲ್ಲಿ ವ್ಯಕ್ತಪಡಿಸಬೇಕು ಅಂತೇಳಿ ನಮ್ಮ ಹಿರಿಯ ಸಚಿವರಿಗೆ ನಾನು ಕೈ ಜೋಡಿಸಿ ನಮ್ಮ ಹತ್ರ ಈಗ ದುಡ್ಡಿಲ್ಲ ಅಭಿವೃದ್ಧಿ ಮಾಡೋಕ್ಕೆ, ಕೇಂದ್ರ ಕೇಳಬೇಕು ಅಂತ ಹೇಳಿದ್ರು ಸರ್. ಇಲ್ಲ, ಕೇಂದ್ರದವರು ಕೊಡಬೇಕಾದಂಥದ್ದನ್ನು ಕೊಡ್ತಾ ಇಲ್ಲ. ಕೇಂದ್ರದಿಂದ ತೊಂದರೆ ಆಗ್ತಾ ಇದೆ. ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಪರಮೇಶ್ವರ್ ಅವರ ಮಾತಿನ ಅಂದ್ರೆ ಹಣ ಇದೆ ಅಂತೇಳಿ ಸರ್ಕಾರ. ನಮ್ಮ ಹತ್ರನೂ ಹಣ ಇದೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರ್ತಕ್ಕಂಥ ಪಾಲನೆ ಕೊಡ್ತಾ ಇಲ್ಲ. ಅದನ್ನು ಕೊಡಬೇಕು ಅಂತೇಳಿ ನಾವು ಹಿಂದೆಯಿಂದನೂ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರದಕ್ಕೂ ದೆಹಲಿಗೂ ಹೋಗಿ ಒತ್ತಾಯ ಮಾಡಿದ್ದೀವಿ. ಅದನ್ನು ಕೂಡ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ. ಸರ್, ರಾಜು ಕಾಗೆ ಅವರು ಹೇಳ್ತಾರೆ ಅನುದಾನ ವಿಚಾರದಲ್ಲಿ, ವಿಶೇಷ ಅನುದಾನ ವಿಚಾರದಲ್ಲಿ ಸಿಗ್ತಾ ಇಲ್ಲ, ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾಗದಾಗ ಮನಸ್ಸಿಗೆ ಬೇಸರ ಆಗ್ತದೆ. ಮನಸ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಅದನ್ನು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ MLA ಆಯ್ತಾನೆ, ಎಲೆಕ್ಷನ್ ಮಾಡ್ತಾರೆ, ಇನ್ನೊಬ್ಬ MLA ಆಯ್ತಾನೆ, ಅದು ಸಮಸ್ಯೆ ಬಗೆಹರಿತದ? ನಮಗೆ ಜನ ಆಶೀರ್ವಾದ ಮಾಡೋದ್ರೆ ನಾವು ಕೆಲಸ ಮಾಡಬೇಕು. ಅದನ್ನು ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡೋದು. ನಾನು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಹೋರಾಟ ಮಾಡಿ ಹಣ ಕೊಟ್ಟರೆ ಮಾತ್ರ ಅಭಿವೃದ್ಧಿ ಅಂತ ಹಣ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು 25 ಕೋಟಿ ಹಣ ಕೊಟ್ಟಿರೋದು ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 25 ಕೋಟಿ ಹಣನ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಮನವಿ ಮಾಡ್ತಾರೆ. ನನಗೇನು ನನಗೆ DK ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ಅಂತ ಅವ್ರವ್ರು ಪಡ್ಕೋಬೇಕು ಆಶೀರ್ವಾದ. ಹೇಳಕ್ಕೆ DK ಸುರೇಶ್ ಅವ್ರನ್ನ ED ಅವ್ರು ಏನಾದ್ರು ಟಾರ್ಗೆಟ್ ಮಾಡಿದಾರ ಸರ್? ED ಅವ್ರನ್ನ ನಮ್ಮನ್ನ BJP ಅವ್ರನ್ನ ಟಾರ್ಗೆಟ್ ಮಾಡಾರೇನ್ರಿ? ಕಾಂಗ್ರೆಸ್ನವ್ರನ್ನೇ ಟಾರ್ಗೆಟ್ ಮಾಡೋದು ಇದೇನು ಹೊಸ ವಿಚಾರ ಆದರೆ ಕೇಳಪ್ಪ. ನಮ್ಮನ್ನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಬೋದು, ಎಲ್ಲೆಲ್ಲ ಅವಕಾಶ ಸಿಗ್ತದಲ್ಲ ಎಲ್ಲ ನಮ್ಮನ್ನ ಹಣಿತಕ್ಕಂಥ ಕೆಲಸ BJP ಅವರು. ED ಅನ್ಬೇಡಿ ನೀವು. BJP ಅವರು ED ವಿಚಾರಣೆ ಮಾಡ್ತಾವ್ರಲ್ಲ ಅಂತ ಹೇಳಿ ನೀವು. BJP ಅವ್ರು ಮಾಡ್ತಾ ಇರೋದು, ED ಅವರೆಲ್ಲ ವಿಚಾರಣೆ ಮಾಡ್ತಾ ಇರೋದು. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳಿದ್ರೆ CM DCM ಅಧಿಕಾರ ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಟ್ಟು ಹೋಗಿ ಅವ್ರದ್ದು ಕನಸು ಕಾಣ್ತಾವ್ರೆ. ನನಗೇನಾದ್ರು ಅವಕಾಶ ಸಿಗ್ತದೇನೋ ಅಂತ. ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. 5 ವರ್ಷಕ್ಕೊಂದ್ಸರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಆಯ್ತದಲ್ವ, ಅವತ್ತು ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸರಿ ಇಲ್ಲ ಅಂದಾಗ ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಅಥವಾ ಯಾರು ಕೊಡ್ತಾರೋ BJP ಅವ್ರು ಮಾಡ್ಕೊತಾರ, ಕುಮಾರಸ್ವಾಮಿ ಅವ್ರು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಅವ್ರು ಮಾಡ್ಕೊಳ್ಳಿ, ತೀರ್ಮಾನ ಮಾಡೋದು. ಈಗ ನಮಗೆ ತೀರ್ಮಾನ ಮಾಡೋರು 5 ವರ್ಷ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಜಮೀರ್ ಅಹಮದ್ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆನ ಕೊಟ್ಟು ಅಂದರೆ ತನಿಖೆ ಎದುರಿಸಬೇಕು ಅಂತೇಳಿ ನಿಮ್ಮ ಪಕ್ಷದ ಶಾಸಕರು ಹೇಳ್ತಾರೆ ಅಂತ ಸರ್. ಬೇಳೂರು ಎಲ್ಲರ ಅಭಿಪ್ರಾಯನೂ ಅದೇ ಅಭಿಪ್ರಾಯ ಆಗಲ್ವಲ್ಲ. ಒಬ್ಬರೊಂದು ಅಭಿಪ್ರಾಯ ಇರ್ತದೆ, ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ. ಸರ್, ವಿರೋಧ ಪಕ್ಷದವರು ಸಹಜವಾಗಿ ಹೇಳ್ತಾರೆ ರಾಜೀನಾಮೆ, ಆದ್ರೆ ತಮ್ಮ ಪಕ್ಷದಲ್ಲೇ ರಾಜೀನಾಮೆ ಕೇಳ್ತಾ ಇದಾರಲ್ಲ ಅಂತ. ಅದನ್ನ ಅವ್ರನ್ನ ಕೇಳ್ಬೇಕು ನೀವು. ನಮ್ಗೆ ಗೊತ್ತಿಲ್ಲ ಅದೇನು ಅವ್ರ ಒಳಮರ್ಮ ಏನೈತೆ ಅಂತ ನನಗೆ ಗೊತ್ತಿಲ್ಲ. ಜಮೀರ್ ಇಲಾಖೆನಲ್ಲಿ ಆ ಥರ ಏನು ಆಗಿಲ್ಲ. ನಮ್ಮ ತಾಲೂಕಿಗೂ ಕೂಡ ಗ್ರಾಂಟ್ ಕೊಟ್ಟವ್ರೆ. ನಮ್ಮ ತಾಲೂಕಿನಲ್ಲೂ ಕೂಡ ಆ ಥರ ಯಾರು ಕಮಿಷನ್ ಕೇಳೋದು ಇನ್ನೊಂದು ಮಾಡೋದು ಯಾರು ಮಾಡಿಲ್ಲ. 260 ಕೋಟಿ ಸಂಪುಟದ ಅನುಮೋದನೆಯಲ್ಲೇ ರಿಲೀಸ್ ಮಾಡಿ ಬಿಡುಗಡೆ ಆಗಿದೆ. ಮೈನಾರಿಟಿ ಅದನ್ನ ಸಂಬಂಧಪಟ್ಟಂತ ಇಲಾಖೆ ಐತೆ, ಮಂತ್ರಿ ಅವರೇ, ಮುಖ್ಯಮಂತ್ರಿ ಅವರೇ, ಅವರೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಕೆಲಸ ಆಗ್ಬಾರ್ದು. ನಾನು ನೋಡಿದೆ ಅದು ಯಾವುದೋ ಟಿವಿಗಳು, ಈಗೇನು ಟಿವಿ ಜಾಸ್ತಿ ಆಗ್ಬಿಟ್ಟು ಅದೆಂಥ ಟಿವಿ ಅವರು ಜಾಸ್ತಿ ಆಗ್ಬಿಟ್ಟು ಅವರು ಕೂಡ ಹೇಳವ್ರೆ. ನಾನು ಹೇಳೋದೇನೆಂದ್ರೆ ಆಧಾರ ಇದ್ರೆ ಮಾಡಲಿ. ನಾನು ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೀನಿ ನಾನು ತಪ್ಪು ಮಾಡಿದರೆ. ಇಲ್ಲದೇ ಇದ್ರೆ ಅವ್ರು ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ರೆ ಅದಕ್ಕೆ ತಕ್ಕಂಥ ಈಗೆಲ್ಲ ಸೈಬರ್ ಕ್ರೈಮ್ ಎಲ್ಲ ಅವಲ್ಲ, ಸೈಬರ್ ಕ್ರೈಮು ಮತ್ತೊಂದು ಮಗದೊಂದು ಎಲ್ಲ ಅವೇ. ಅದ್ರ ಕಂಪ್ಲೇಂಟ್ ಕೊಡ್ತೀವಿ, ಅದಕ್ಕೆ ಅನುಭವಿಸ್ತಾರೆ ಅವರು. ಎಲ್ಲ ಮಾಡಲಿ. ನಾನು ತಪ್ಪು ಮಾಡಿದರೆ ಅದ್ರ ಬಿಡುಗಡೆ ಮಾಡಲಿ, ನಾನು ಶಿಕ್ಷೆಗೆ ಒಳಪಡ್ತೀನಿ. ಸರ್, ಈಗ ನವೆಂಬರ್ಗೆ ನಾವು DK ಶಿವಕುಮಾರ್ CM ಆಗ್ತಾರೆ ಅಂತ ಹೇಳ್ತಾರೆ. ಯಾರ್ಯಾರು ಯೋಗ ಹೆಂಗೆಂಗದು ಯಾರು ಗೊತ್ತೋರು. ಒಂದ್ಸರಿ ಗೆದ್ದಿರೋ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದ್ರು. ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ. ಯೋಗ ಬರೋ ಗಂಟ ಕಾಯ್ಬೇಕಷ್ಟೇ. ಆ ಯೋಗ ಬರುತ್ತೆ ಅಂತೇಳಿ ಸರ್. ಅದೇ ಯಾರ್ಯಾರು ಏನು ನಾನೇನು ಭಗವಂತನ ಹೇಳಕ್ಕೆ
ಯೋಗ ಬರ್ತದೋ ಇಲ್ವೋ ಅಂತ ಹಿರಿಯ ಶಾಸಕರು ಇದ್ದೀರಾ ನೀವು ಏನು ಹಿರಿಯ ಶಾಸಕ ನಾನು ಶಾಸ್ತ್ರ ಹೇಳ್ತಾ ಇದ್ದೀನಿ ನಾನು ಹಂಗೆ ಶಾಸ್ತ್ರ ನವೆಂಬರ್ ಅಲ್ಲಿ ಆಗ್ತಾರೆ ಅಂತ ನವೆಂಬರ್ ಅಲ್ಲಿ ಸಿಎಂ ಆಗ್ತಾರೆ ಅಂತ ಯಾರ್ಯಾರು ಯಾವ ಟೈಮಲ್ಲಿ ಯೋಗ ಬರ್ತದೋ ಅವಾಗ ಆಯ್ತಾರೆ.